ಬಳ್ಳಾರಿ ಬ್ಯಾನರ್ ಪ್ರಕರಣ ಏನಿದೆ ಗಲಾಟೆ, ಅದು ಸ್ಫೋಟಕ ತಿರುವನ್ನು ಪಡೆದುಕೊಳ್ತಾ ಇದೆ. ರಾಜಶೇಖರ್ಗೆ ತಗುಲಿದ್ದಂತಹ ಬುಲೆಟ್ ಸತ್ಯ ರಿವೇಲ್ ಆಗ್ತಾ ಇದೆ. ಅದು ಯಾರ ಬುಲೆಟ್ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಮತ್ತೆ ಭರತ್ ರೆಡ್ಡಿ ಮಾರಾಮಾರಿ ಇಬ್ಬರ ಮಧ್ಯೆ ನಡೆದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಶೇಖರ್ ಬಲಿಯಾಗಿದ್ದ. ಗುಂಡು ಬಿದ್ದು ಬಲಿಯಾಗಿಬಿಟ್ಟಿದ್ದ. ಆ ಗುಂಡು ಏನಿದೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಆತ ಆರಿಸಿದ್ದು ಅಂತ ಹೇಳಲಾಗ್ತಾ ಇದೆ. 12 mm ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದೆ. ಒಂದು ದೊಡ್ಡ ಸತ್ಯ ರಿವೀಲ್ ಆಗ್ತಾ ಇದೆ. ಸತೀಶ್ ರೆಡ್ಡಿ ಕರೆದುಕೊಂಡು ಬಂದಿದ್ದಂತಹ ಖಾಸಗಿ ಗನ್ಮ್ಯಾನ್ ಏನಿದ್ದಾನೆ, ಆತನ ಗನ್ನಿಂದ ಹಾರಿದಂತಹ ಬುಲೆಟ್ ಅದು 12 mm ಬುಲೆಟ್ ಆಗಿದೆ. ಆ ಬುಲೆಟ್ ರಾಜಶೇಖರ್ ದೇಹಕ್ಕೆ ಹೊಕ್ಕಿದೆ. ಅದರಿಂದ ಆತನ ಜೀವ ಹೋಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 5 ಗನ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೃಹಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಓರ್ವ ಗನ್ಮ್ಯಾನ್ ರನ್ನ ವಶಕ್ಕೆ ಕೂಡ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಯಾರು ಫಸ್ಟ್ ಆರಿಸಿದ್ದು ಅಂತ ಹೇಳಿ ಇನ್ನುಳಿದಂತಹ 4 ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಆಯ್ತು, ವ್ಯಕ್ತಿಯ ಸಾವಾಯಿತು, ಆದ್ರೆ ನೋಡಿ ಕೆಲವೊಂದು ಗನ್ಮ್ಯಾನ್ಗಳು ಎಸ್ಕೇಪ್ ಆಗಿದ್ದಾರೆ. 4 ಆರೋಪಿಗಳು ಒಬ್ಬ ಗನ್ಮ್ಯಾನ್ ಅನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ ಆ ಬುಲೆಟ್ ಏನು ಹೋಗಿತ್ತಲ್ಲ, ಅದು 12 mm ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಅದು ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಆಪ್ತ ಆಗಿರುವಂತಹ ಸತೀಶ್ ರೆಡ್ಡಿ, ಆತ ಕರೆದುಕೊಂಡು ಹೋಗಿದ್ನಲ್ಲ ಗನ್ಮ್ಯಾನ್, ಆತನಿಂದಾನೇ ಈ ಒಂದು ಬುಲೆಟ್ ಹಾರಿದೆ. ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು, ನಮ್ಮ ಮನೆ ಮುಂದೆ ಸತೀಶ್ ರೆಡ್ಡಿ ಎನ್ನುವಂತಹ ವ್ಯಕ್ತಿ ಜನಗಳನ್ನ ಕರೆದುಕೊಂಡು ಬಂದು ಚೇರ್ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಅನ್ನು ಹಾಕಿಸ್ತಾ ಇದ್ರು, ಗಲಾಟೆ ಮಾಡುವಂತಹ ಉದ್ದೇಶದಿಂದಾನೇ ಅವರು ಬಂದಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಈಗ ಅದೇ ರೀತಿಯಾದಂತಹ ಅವರ ಹೆಸರೇ ಕೇಳಿ ಬರ್ತಾ ಇದೆ. ಭರತ್ ರೆಡ್ಡಿ ಅವರ ಆಪ್ತ ಆಗಿರುವಂತಹ ಸತೀಶ್ ರೆಡ್ಡಿ ಏನಿದ್ದಾರೆ, ಅವರ ಗನ್ಮ್ಯಾನ್ಗಳೇ ಬುಲೆಟ್ ಅನ್ನು ಆರಿಸಿರುವಂಥದ್ದು. ಆ ಬುಲೆಟ್ ತಗಲಿರುವಂಥದ್ದು ರಾಜಶೇಖರ್ಗೆ, ಅದರಿಂದಾನೇ ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ಗಂಭೀರವಾದ ಒಂದು ಆರೋಪ ಮಾಹಿತಿ ಕೇಳಿ ಬರ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಅದನ್ನೇ ಹೇಳಿದ್ರು, ಆರೋಪ ಮಾಡಿದ್ರು. ಈಗ ಇದೇ ವಿಚಾರವಾಗಿ ಒಂದು ಸ್ಫೋಟಕವಾದ ಮಾಹಿತಿ ಬರ್ತಾ ಇರುವಂಥದ್ದು. ಅದು ಅವರದ್ದೇ ಬುಲೆಟು, 12 mm ಬುಲೆಟು ಅಂತ ಗೊತ್ತಾಗಿದೆ. ಯಾಕಂದರೆ ಈಗಾಗಲೇ ಅದು ಪೊಲೀಸರದಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದರು. ಈಗ ಅದಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದೆ. ಈ ಬುಲೆಟ್ ಬೇರೆ ಬುಲೆಟ್ ಹಾಕಿದೆ. ಈಗಾಗಲೇ ಪೊಲೀಸರು ಎಲ್ಲ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ CCTV ಫುಟೇಜ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲ ಆ್ಯಂಗಲಲ್ಲಿಯೂ ಕೂಡ ಯಾರು ಮೊದಲು ಗುಂಡನ್ನು ಆರಿಸಿದ್ರು, ಗಾಳಿಯಲ್ಲಿ ಆರಿಸಿದ್ರು ಅಥವಾ ನೇರವಾಗಿ ಯಾರನ್ನ ಗುರಿಯಾಗಿಟ್ಕೊಂಡು ಆರಿಸಿದ್ರು, ಹೆಂಗೆ ಆರಿಸಿದ್ರು, ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಮುಖ್ಯವಾಗಿ ರಾಜಶೇಖರ್ಗೆ ಬಿದ್ದಂತಹ ಗುಂಡು ಯಾರ ಗನ್ನಿಂದ ಬಂದಿರುವಂಥದ್ದು, ಖಾಸಗಿ ಗನ್ಮ್ಯಾನ್ಗಳಿದ್ರಲ್ಲ ಅವರು ಯಾರು, ಈಗ ಏನು ವಶಪಡಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಅವರು, ಅಥವಾ ಇನ್ನು ಬೇರೆಯವರು ಇದ್ದಾರಾ, ಇನ್ನೊಂದು 3-4 ಜನ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರಲ್ಲಿ ಯಾರಾದರೂ ಇರಬಹುದಾ? ಇವರು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಎಸ್ಕೇಪ್ ಆಗೋದು ಯಾಕೆ? ಎಸ್ಕೇಪ್ ಆಗುವಂತಹ ಅಗತ್ಯ ಏನು? ಇದರಲ್ಲೇ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಲ್ಲೋ ಒಂದು ಕಡೆ ಲೋಪದೋಷಗಳು ಎದ್ದು ಕಾಣ್ತಾ ಇದೆ. ಇದೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ತನಿಖೆ ಆದ ನಂತರ ಗೊತ್ತಾಗುತ್ತೆ. ಬಟ್ ಆದರೆ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಂದ್ರೆ ವರದಿ ಬಂದ ನಂತರ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಹೇಳ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಆದರೆ ಖಚಿತವಾದ ಮಾಹಿತಿ ಬರುವಂಥದ್ದು ರಿಪೋರ್ಟ್ ಬಂದ ನಂತರ. ಇವರು 12 mm ಬುಲೆಟ್ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಆರೋಪ ಅಂತ ಪರಿಗಣಿಸಲಾಗುತ್ತೆ. ಖಚಿತ ಮಾಹಿತಿ ಬೇಕು ಅಂದರೆ ವರದಿ ಬರೋ ತನಕ ಕಾಯಬೇಕು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಈ ಬೆಂಕಿ ಆರ್ತಾ ಇಲ್ಲ. ಬಳ್ಳಾರಿಯಲ್ಲಿ ಉದ್ವಿಗ್ನ ವಾತಾವರಣ ಇನ್ನೂ ಕೂಡ ಹಾಗೇ ಇದೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆ ಸುತ್ತಮುತ್ತ 200 ಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮತ್ತು ಈಗ ಸರ್ಕಾರ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ. ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ವರದಿ ಬರಬೇಕು, ವರದಿ ಬಂದ ನಂತರ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಯಾರು ತಪ್ಪಿದ್ರೂ ಕೂಡ ಸರ್ಕಾರ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಶಿಕ್ಷೆಗೆ ಒಳಪಡಿಸುತ್ತೆ ಎನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಈಗ ಹೆಂಗಾಗುತ್ತೆ ಒಂದು ಘಟನೆ, ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಮತ್ತೆ ಕಾತ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.